ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡುವಾಗ ವೈಟಿ ಸ್ಟುಡಿಯೋದಲ್ಲಿ ಈ ಥರ ಅಲೋ ಎಂಬೆಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದೇನು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಇದೇನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನ ನಾವು ಕ್ಲಿಕ್ ಮಾಡಬೇಕಾ ಮಾಡಬಾರ್ದಾ, ಅಲೋ ಎಂಬೆಡಿಂಗ್ ಅಂತ ಹೇಳಿ ನಾವು ಎನೇಬಲ್ ಮಾಡ್ಕೊಳ್ಬೇಕಾ ಮಾಡ್ಕೊಳ್ಬಾರ್ದಾ, ಇದನ್ನ ಎನೇಬಲ್ ಮಾಡ್ಕೊಂಡ್ರೆ ಏನೇನು ಯೂಸು, ಈ ಅಲೋ ಎಂಬೆಡಿಂಗ್ ಅಂತಂದ್ರೆ ಏನು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗಿ. ಸೊ ಈ ಅಲೋ ಎಂಬೆಡಿಂಗ್ ಅಂತ ಹೇಳಿದ್ರೆ, ಸೊ ಎಂಬೆಡ್ ಅಂದ್ರೆ ನಾವು ಲಿಂಕ್ನ ಬೇರೆ ವೆಬ್ಸೈಟ್ಸ್ಗೆ ನಾವು ಕಾಪಿ ಪೇಸ್ಟ್ ಮಾಡೋದು, ಅಂದ್ರೆ ಲಿಂಕ್ ಮಾಡ್ಕೊಳ್ಳೋದು. ಸೊ ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ನಿಮ್ದೇ ಆದ ಓನ್ ವೆಬ್ಸೈಟ್ ಇದೆ ಅಂತ ಅನ್ಕೊಳ್ಳೋಣ. ನಿಮ್ದು ವೆಬ್ಸೈಟ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ನಿಮ್ಮ ವೆಬ್ಸೈಟ್ ಇದೆ ಅಲ್ವಾ, ಸೊ ಆ ವೆಬ್ಸೈಟಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಅಥವಾ ವಿಡಿಯೋ ಲಿಂಕ್ನ ಅಲ್ಲಿ ಪೇಸ್ಟ್ ಮಾಡೋದು. ಓಕೆನಾ, ಅದನ್ನ ಪೆಡ್ ಅಂತ ಹೇಳ್ತಾರೆ. ವೆಬ್ಸೈಟ್ಗೆ ಪೇಸ್ಟ್ ಮಾಡ್ಕೊಳ್ಳೋದು. ವೆಬ್ಸೈಟ್ ಅಂತಾನೆ ಅಲ್ಲ, ಸಪೋಸ್ ಎಕ್ಸಾಂಪಲ್ಗೆ ಇನ್ಸ್ಟಾಗ್ರಾಮ್ನೇ ತಗೊಳ್ಳಿ. ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತಾ ಇರ್ತೀರಲ್ವಾ, ಇನ್ಸ್ಟಾಗ್ರಾಮಲ್ಲಿ ಲಿಂಕ್ನ ಶೇರ್ ಮಾಡ್ಕೊಳ್ತಿರ್ತೀರ, ನಾರ್ಮಲ್ ಆಗಿ ಶೇರ್ ಮಾಡ್ತಾ ಇರ್ತೀರ. ಓಕೆನಾ, ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡ್ತಾ ಇರ್ತೀರ, ಲಿಂಕ್ನ ಅಟ್ಯಾಚ್ ಮಾಡಿರ್ತೀರ. ಇದನ್ನ ಬಂದ್ಬಿಟ್ಟು ಎಂಬೆಡ್ ಅಂತ ಹೇಳ್ತೀವಿ, ಎಂಬೆಡಿಂಗ್ ಅಂತ ಹೇಳ್ತೀವಿ. ಇದನ್ನ ಅಲೋ ಎಂಬೆಡಿಂಗ್ ಅನ್ನೋದನ್ನ ಎನೇಬಲ್ ಮಾಡ್ಕೊಂಡ್ರೆ ಮಾತ್ರ ನಾವು ಈ ತರ ಲಿಂಕ್ನ ಬೇರೆ ಬೇರೆ ವೆಬ್ಸೈಟ್ಸ್ಗೆ ನಾವು ಶೇರ್ ಮಾಡ್ಕೊಳ್ಬೋದು. ಸೊ ಇದನ್ನ ಎನೇಬಲ್ ಮಾಡ್ಕೊಂಡ್ರೆ ಮಾತ್ರ ನೀವು ಬೇರೆ ವೆಬ್ಸೈಟ್ಸ್ಗಾಗಿರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ಬೋದು, ನಿಮ್ಮ ವಿಡಿಯೋ ಲಿಂಕ್ ಆಗಿರ್ಬೋದು, ನೀವು ಶೇರ್ ಮಾಡ್ಕೊಳ್ಬೋದು. ಓಕೆನಾ, ಸೊ ಈ ಥರ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ಅಲೋ ಎಂಬೆಡಿಂಗ್ ಅಂತ ಅನ್ನೋದು ಇದಾಗಿದೆ. ಸೊ ಇದು ಬಂದ್ಬಿಟ್ಟು ತುಂಬಾನೇ ಯೂಸ್ಫುಲ್ ಇದೆ. ಇದನ್ನ ಎಲ್ಲರೂ ಎನೇಬಲ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ. ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಎನೇಬಲ್ ಮಾಡ್ಕೊಳ್ಬೋದು. ಓಕೆನಾ, ಸೊ ಇದು ಬಂದ್ಬಿಟ್ಟು ಅಲೋ ಎಂಬೆಡಿಂಗ್ ಅನ್ನೋದ್ರ ಬಗ್ಗೆ ಇಷ್ಟು ಮಾಹಿತಿ. ಸೊ ಈ ಅಲೋ ಎಂಬೆಡಿಂಗ್ ಅನ್ನೋದನ್ನ ಎನೇಬಲ್ ಮಾಡ್ಕೊಳ್ಳಿ. ಓಕೆನಾ, ಸೊ ಎನೇಬಲ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ವಿಡಿಯೋ ಲಿಂಕ್ ಆಗಿರ್ಬೋದು, ನಿಮ್ಮ ಚಾನಲ್ ಲಿಂಕ್ ಆಗಿರ್ಬೋದು, ಬೇರೆ ಬೇರೆ ವೆಬ್ಸೈಟ್ಸ್ಗೆ, ಸೊ ನಿಮ್ಮದೇ ಒಂದು ಬೇರೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಇದ್ರೆ, ಸೋಷಿಯಲ್ ಮೀಡಿಯಾ ಅಕೌಂಟ್ ಇದ್ರೆ ಅಲ್ಲಿ ನೀವು ಶೇರ್ ಮಾಡ್ಕೊಳ್ಬೋದು. ಓಕೆನಾ, ಸೊ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಕಮೆಂಟ್ನ ಮಾಡಿ, ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ಗೈಸ್ ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.